ಗೊತ್ತಿಲ್ಲ ಮೇಡಮ್. ಬಟ್ ಬಿಟ್ಟ ಗತಿ ಇಲ್ವಲ್ಲ, ವಿಧಿ ಇಲ್ಲ, ಹಾಗಾಗಿ ಹಾಕ್ಸ್ಕೊಳ್ಲೇಬೇಕು. ಎಲ್ಲ ಒಂದು ಕಡೆ 90 ರೂಪಾಯಿ ಇದೆ, ಒಂದು ಕಡೆ 89 ಇದೆ, ಒಂದು ಕಡೆ 110 ಇದೆ, ಇಲ್ಲಿ 120 ಇಲ್ಲಿ. ಇಲ್ಲಿ ತುಂಬ ಕಾಸ್ಟ್ಲಿನೇ ಇಲ್ಲಿ, ಹಾಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಮೇಡಮ್, ಆಗ್ತಾಯಿಲ್ಲ. ಬಟ್ ಇಲ್ವಲ್ಲ, ವಿಧಿ ಇಲ್ಲ, ಅದಕ್ಕೆ ಹಾಕ್ಸ್ಕೊಳ್ಲೇಬೇಕು. ನಿಮಗೆ ಬ್ಲಾಕಲ್ಲೂ ಕೊಟ್ಟು ನೀವು ತೊಗೊತೀರಾ ಅಂತಂದರೆ ಅವ್ರು ಇನ್ನೂ 150 ರೂಪಾಯಿ ಜಾಸ್ತಿ ಮಾಡ್ತಾರೆ. ಕಂಪಲ್ಸರಿ ಮಾಡ್ತಾರೆ. ಬಟ್ ಕೇಳೋರಿಲ್ವಲ್ಲ ಮೇಡಮ್, ಬಿಡು ಅಂದ್ಬಿಟ್ಟು ಮಾಡ್ತಾರೆ. ಕೇಳೋರಿಲ್ಲ. ಬಟ್ ಇಲ್ಲಿ ಯಾರು ಇದಕ್ಕೆ ಏನು ಆಲ್ಟ್ರೇಷನ್ಗೆ ಗೊತ್ತಾಗ್ತಾಯಿಲ್ಲ, ಏನಂತಲೇ ಗೊತ್ತಾಗ್ತಾಯಿಲ್ಲ. ಅವ್ರು ಹೇಳ್ದಾಗ ನಾವು ಇದೇನೋ ಒಂಥರ ಮಕ್ಕಿ ಆಗಿದೆ. ಆಟೋ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಅವ್ರು ಏನು ಮಾಡ್ತಾರೋ ಮಾಡ್ತಾಯಿದ್ದಾರೆ. ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಗೆ ಯಾರೂ ಸ್ಪಂದಿಸ್ತಿಲ್ಲ, ಅದಂತೂ ಸಖತ್ ಬೇಜಾರಾಗ್ತದೆ. ಯಾರು ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ, ಸರ್ಕಾರದ ಒಬ್ಬರನ್ನೊಂದು ಹೇಳಿಕೆ ಕೊಟ್ಟು ಒಂದು ಏನು ಸ್ಪಂದಿಸ್ಬೋದಾಗ್ತೈತೆ. ಬಟ್ ಯಾರು ಇದಕ್ಕಂತೂ ಯಾರು ಇದೇ ಮಾಡಿಲ್ಲ, ಬೇಜಾರಾಗುತ್ತೆ. ಇದು ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ ಜೀವನ ಹೆಂಗೆ ಮಾಡ್ತೀರಾ? ತುಂಬಾ ಕಷ್ಟ ಇದೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಬೈ ಎಲೆಕ್ಷನ್ ಅಂತ ಅವ್ರದ್ದು ಎಲೆಕ್ಷನ್ ಟೈಮಲ್ಲಿ ಅವ್ರು ನೋಡ್ತಾ ಇರ್ತಾರೆ. ಬೇರೆಯವ್ರದ್ದು ಇದೆಲ್ಲ ಏನಿಲ್ಲ ಅವ್ರಿಗೆ. ನಿಮ್ಮಲ್ಲಿ ಯೂನಿಯನ್ ಇದೆಯಲ್ಲ, ಯೂನಿಯನ್ ಮೂಲಕ ಯೂನಿಯನ್ ಇಲ್ಲ ಮೇಡಮ್, ಸುಮ್ಮನೆ ಯೂನಿಯನ್ ಅಂತ ಮಾಡ್ಕೊಂಡು ಮಾಡ್ತಾರೆ ಅಷ್ಟೇ. ಯೂನಿಯನ್ ಇದೆ, ಇದಕ್ಕೆ ನಿಂತ್ಕೊಂಡು ಏನೋ ದಾರಿ ಇದು ಮಾಡೋರು, ಅದು ಇಲ್ಲ. ರಾಜಕೀಯ ಅದು ಇಲ್ಲ. 120 ರೂಪಾಯಿ ಮೇಡಮ್, ಏನು ವರ್ಕೌಟ್ ಆಗಲ್ಲ. ಏನು ಸುಮ್ಮನೆ ಕೂತ್ಕೋಬೇಕಲ್ಲ, ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದಷ್ಟೇ. ಅಷ್ಟೊಂದು ದುಡ್ಡು ಕೊಟ್ಟು ನೀವು ಗ್ಯಾಸ್ ಹಾಕ್ಸ್ಕೊಂಡು ನಿಮ್ಗೆ ಎಲ್ಲಿ ಬೆನಿಫಿಟ್ ಆಗುತ್ತಾ? ವರ್ಕೌಟ್ ಆಗುತ್ತಾ ನಿಮಗೆ? ಏನು ವರ್ಕೌಟ್ ಆಗ್ತಾ ಇಲ್ಲ ಮೇಡಮ್. ಅದು ಇನ್ನೇನು ಮಾಡೋದು, ವಿಧಿ ಇಲ್ವಲ್ಲ. ಮನೆಗೆ ಕೂತ್ಕೊಂಡ್ರೆ ಬೇಜಾರು, ಕೈಯಲ್ಲಿರೋ ಕಾಸೆಲ್ಲ ಖರ್ಚಾಗುತ್ತೆ. ಅದಕ್ಕೋಸ್ಕರ ಏನೋ ಟೈಮ್ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಟೈಮ್ ಪಾಸ್ಗೋಸ್ಕರ ಓಡಿಸ್ತಾ ಇರೋದಷ್ಟೇ. ಇವಾಗ 120 ಹಾಕೊಂಡ್ರೆ ಎಷ್ಟು ದುಡಿತೀರಾ? ಎಷ್ಟು ದುಡಿಬೋದು? 120 ಅಲ್ಲಿಂದ ಎಲ್ಲಿಗೆ ಆಗುತ್ತೆ ಮೇಡಮ್. 120 ರೂಪಾಯಿ ನಾವು ಗ್ಯಾಸ್ ಹಾಕ್ಸಿದ್ರೆ ಏನು 200 ರೂಪಾಯಿ ದುಡಿಬೋದು, 80 ರೂಪಾಯಿ ಸಿಗುತ್ತೆ ಅಷ್ಟೇ. ಏನು ಊಟ ತಿಂಡಿ ಕಾಫಿ ಟೀಗೆ ಆಗುತ್ತೆ ಅಷ್ಟೇ. ಏನು ಹೇಳ್ತೀರಾ? ಏನು ಹೇಳೋದು ಮೇಡಮ್, ಹೇಳಿ ಸಾಕಾಗಿದೆ, ಏನು ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರ ಮೇಡಮ್ ಏನು ಎಲ್ಲ ಇದು ಹೇಳ್ತಾನೆ ಇದ್ದಾರಲ್ಲ, ಎಲ್ಲ ಸ್ಟ್ರೈಕು ಮಾಡ್ತಾ ಇದ್ದಾರೆ. ಯಾರು ಮಿನಿಸ್ಟ್ರಿಗಳೇನೋ ತಲೆ ಕೆಡ್ಸ್ಕೊತಾ ಇಲ್ಲ. ಎಲ್ಲ ದೊಡ್ಡವ್ರದ್ದೆಲ್ಲ ಅಷ್ಟೇ ಅಲ್ವಾ. ಇವತ್ತೇನೋ ಮುನಿಯಪ್ಪಂದೇನೋ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ, ನೋಡಬೇಕು. ಇವಾಗ ಇಲ್ಲಿ 130 ಮಾಡ್ತಾವ್ರೆ. ನೀವು ಆದ್ರೂ ಇಲ್ಲಿ ಬಂದಿದ್ದೀರಾ 130 ರೂಪಾಯಿ ಕೊಟ್ಟು? ನಾನು ನೋಡಿದೆ, ನಾನು ಹಾಕಿಲ್ಲ. 89 ಎಲ್ಲ ಕಡೆ ಇದೆ. ಇವ್ರು 130, ಹೆಂಗೆ 120 ರೂಪಾಯಿ? ಹಾಕ್ಸ್ಕೊಂತೀರಾ? ಏನು ಮಾಡ್ತೀರಿ? ನಾವು ಹಾಕ್ಸಲ್ಲ ಮೇಡಮ್, ಎಲ್ಲ ಆಗುತ್ತಾ. ಇದು ಡಬಲ್ ಕೊಡೋದಕ್ಕಿಂತ ನಾವು ಸುಮ್ಮನೆ ಗಾಡಿ ನಿಲ್ಲಿಸ್ಬೋದು. ಇದು ಲೂಟಿ ಮಾಡ್ತಾ ಇದ್ದಾರೆ ಅನ್ಸಲ್ವಾ ನಿಮಗೆ? ಲೂಟಿನ ಯಾರು ಕೇಳೋರು ಇದ್ದಾರೆ? ಅನಾಥ ಸರ್ಕಾರ ಇದು, ಕೋಮಾ ಸ್ಟೇಜ್. ಮೇಡಮ್, ನಮಗೆ ಬೆಳಗ್ಗೆ ಅರ್ಧ ಏಜ್ ಆಗಿಬಿಟ್ಟಿದೆ. ನಿಲ್ತ್ಕೊಂಡು ಕ್ಯೂನಲ್ಲಿ ಬಂದು ಹಾಕ್ಕೊಳ್ಳೋಕ್ಕೆ ಅಷ್ಟು ಸೊಂಟ ನಾವು, ಅದು BP ಶುಗರ್ ಎಲ್ಲ ಪೇಷಂಟ್ ಅಂತ ನಾವು ಇದು ಮಾಡ್ತೀವಲ್ಲ ಮೇಡಮ್. ತಾಳ್ಮೆ ಇರಬೇಕು, ಭಾಳ ಕಷ್ಟ ಆಗ್ತಾಯಿದೆ. ದುಡ್ಡು 10 ರೂಪಾಯಿ 20 ರೂಪಾಯಿ ಹೋದ್ರೇ ನಮಗೆ ಸಿಗ್ತಾ ಇದೆಯಲ್ಲ ಮೇಡಮ್, ಸಂತೋಷ ಪಡಬೇಕು. ಅದು ಇಲ್ದಿರ ಬೇರೆ ಊರಲ್ಲಿ ನೋಡಿದರೆ ಇನ್ನೂ ಕಷ್ಟ ಆಗ್ತಾಯಿದೆ. ಇರೋದರಲ್ಲಿ ನಮಗೆ ಲಾಭದಲ್ಲಿ ಒಂದು 200-300 ರೂಪಾಯಿ ಲಾಭ ದುಡಿದ್ರೆ ಅದರಲ್ಲಿ ಅರ್ಧ ಹೋದರೆ ಅರ್ಧ ಸಿಕ್ಕತ್ತಲ್ಲ ಮೇಡಮ್. ಇವತ್ತು ಊಟ ಸಿಕ್ಕಿಲ್ಲ ಅಂದರೆ ಗಂಜಿಯನ್ನು ಕುಡಿಬೋದಲ್ಲ ಮೇಡಮ್, ಅದಕ್ಕೆ ಸಂತೋಷ ಪಡಬೇಕು ಮೇಡಮ್. ಬೇರೆಯವರು ಹಿಂಗಂದ್ರೆ ಮೇಡಮ್, ಇದಕ್ಕೆ ಸಂಬಂಧಪಟ್ಟಿರೋದು ಮಾರ್ಕೆಟಿಂಗ್ ಮ್ಯಾನೇಜರ್ DC ಮೇಡಮ್. DC ಇವ್ರ ಮೇಲೆ ಅವ್ರು ಮಂತ್ರಿಗಳಲ್ಲ ಮೇಡಮ್, ಮಾರ್ಕೆಟಿಂಗ್ ಮ್ಯಾನೇಜರ್, ಕಂಪನಿ ಓನರ್ಸು, ಇವ್ರ ಹತ್ರ ಚೈನ್ ಲಿಂಕ್ ಹೇಳ್ತಾರಲ್ಲ ಮೇಡಮ್, ಅದ್ರ ಬಗ್ಗೆ ಕೂತ್ಕೊಂಡು ಅವ್ರವ್ರ ಅಧಿಕಾರಿ ಇವ್ರ ಅಧಿಕಾರಿ ಕೂತ್ಕೊಂಡು ಮಾತಾಡಿದರೆ ಎಲ್ಲ ಪರಿಹಾರ ಆಗುತ್ತೆ ಮೇಡಮ್. ಇದು ಎಲೆಕ್ಷನ್ ಆದಮೇಲೆ ಎಲ್ಲ ಸರಿ ಮಾಡ್ತೀವಿ ಅಂತಾರೆ ಮೇಡಮ್, ಅಷ್ಟೇ. ಮೇಡಮ್, ಗಂಜಿ ಕುಡಿಯೋಣ ಮೇಡಮ್. ಗಂಜಿ ಅಂತೂ ಕುಡಿತೀವಲ್ಲ ಮೇಡಮ್, ಉಪವಾಸ ಅಂತ ಇರಲ್ಲ, ಮಕ್ಕಳಿಗಂತೂ ಉಪವಾಸ ಮಾಡಲ್ಲ ಮೇಡಮ್. ನೀವು ಮೇಡಮ್, ಅದು ಸೆಕೆಂಡ್ ಪಾಯಿಂಟ್ ಮೇಡಮ್. ಉಪವಾಸ ಅಂತೂ ಯಾರು ಇಲ್ಲ ಮೇಡಮ್, ಗಂಜಿ ಅಂತೂ ಕುಡಿತೀವಲ್ಲ ಮೇಡಮ್. ಲಾಕ್ಡೌನಲ್ಲಿ ಕಿಟ್ ಕೊಟ್ಟರು, ಈ ಪಾರ್ಟಿ ಕೊಟ್ಟರು, ಆ ಪಾರ್ಟಿ ಕೊಟ್ಟರು. ನಿಮಗೆ ಯಾವಾಗ ಮೇಡಮ್? ಆವಾಗ ಬಂದಿದೆ ಮೇಡಮ್. ಆಟೋದವ್ರಿಗೆ 90% ಬಂದಿದೆ ಮೇಡಮ್. ಇಲ್ಲ, ಅವಾಗ ಇದು 3,000 ಒಂದ್ಸಲ, 5,000 ಒಂದ್ಸಲ ಬಂದಿದೆ ಮೇಡಮ್. ನಮ್ಮ ಆಟೋದವರು ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳಕ್ಕೆ ಬರಲ್ಲ ಮೇಡಮ್. ಯಾಕಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಬ್ಸರ್ವ್ ಮಾಡ್ತಾರೆ ಪಕ್ಕದಲ್ಲಿ. ನಮ್ಮ ಆಚೆ ಬಂದಿದ್ದ ತಕ್ಷಣ 4 ಬಾರಿಸ್ತಾರೆ. ಅದರಿಂದ ನಾವು ಒಬ್ಬರೊಬ್ಬರು